ಕಾರ್ಯ ಆರಂಭಕ್ಕಿಂತಲೂ ಕಾರ್ಯದ ಅಂತ್ಯವೇ ಮೇಲು. ಒಬ್ಬನ ಜನ್ಮದಿನಗಿಂತಲೂ ಒಬ್ಬನ ಮರಣದಿನವೇ ಮೇಲು. ಸಹೋದರ ಸಹೋದರಿಯರೇ, 2 ವಿಷಯ ಗಮನಿಸಬೇಕು. 1, ನೀವು ಹುಟ್ಟುವಾಗ ನಿಮ್ಮ ತಂದೆಗಾಗಲಿ, ತಾಯಿಗಾಗಲಿ, ಅಣ್ಣನಿಗಾಗಲಿ, ಅಕ್ಕಳಿಗಾಗಲಿ, ಪಕ್ಕದ ಮನೆಯವರಿಗಾಗಲಿ ಹೇಳಿ ಹುಟ್ಟಲಿಲ್ಲ. ಯಾರಾದರೂ ಹೇಳಿ ಹುಟ್ಟಿದ್ದೀರಾ? ಬರ್ತಿದ್ದೇನೆ ಎಂದು ನಿಮ್ಮಲ್ಲಿ ಯಾರಾದರೂ ಹೇಳಿ ಹುಟ್ಟಿದ್ದೀರಾ? ಟೆಲಿಗ್ರಾಮ್ ಏನಾದರೂ ಮಾಡಿ ಬಂದಿದ್ದೀರಾ? ಇಲ್ಲವೇ ಟೆಕ್ಸ್ಟ್ ಮೆಸೇಜ್ ಆಗಲಿ, ಇಲ್ಲವೇ ನೀವೇನಾದರೂ ವಾಟ್ಸಪ್ ಮೆಸೇಜ್ ಕಳಿಸಿ ಬಂದಿದ್ದೀರಾ? ಹೇಳಿ ಬಂದವರು ಯಾರಾದರೂ ಇದ್ದೀರಾ? ಅರ್ಥ ಮಾಡಿಕೊಳ್ಳಿರಿ, ನಮ್ಮಲ್ಲಿ ಯಾರೇ ಆಗಲಿ ಭೂಲೋಕಕ್ಕೆ ಬರುವಾಗ, ಅಂದರೆ ಜನಿಸುತ್ತಿರುವಾಗ ಯಾರಿಗೂ ಹೇಳಿ ಬರಲಿಲ್ಲ. ವಿಚಿತ್ರ ಹೇಗಿದೆ ನೋಡಿ, ನಾವು ಬರುವಾಗ ಯಾರಿಗೂ ಹೇಳಿ ಬರಲಿಲ್ಲ, ಹೋಗುವಾಗಲೂ ಕೂಡ ಯಾರಿಗೂ ಹೇಳಲಾರದಂತೆ ಹೋಗುತ್ತೇವೆ. ಯಾವುದೇ ಗಂಡನಾಗಲಿ ಹೆಂಡತಿಯಾಗಲಿ, ಯಾವುದೇ ತಂದೆಯಾಗಲಿ ತಾಯಿಯಾಗಲಿ ತಮ್ಮ ಮಗನನ್ನು ಮಗಳನ್ನು ಕರೆದು, ನೋಡಿ ಮಕ್ಕಳೇ, ಈ ರಾತ್ರಿ 10 ಗಂಟೆಗೆ ನಾನು ಹೊರಟೋಗ್ತಿದ್ದೇನೆ ಎಂದು ಹೇಳುವ ಚಾನ್ಸ್ ಕೂಡ ಇಲ್ಲ. ನಾವು ಹೇಗೆ ಹೇಳದೆ ಬಂದಿದ್ದೇವೆ, ಹೇಳದೇ ಹೊರಟೋಗ್ತೇವೆ. ಆದರೆ ಮಧ್ಯದಲ್ಲಿ ಜೀವಿಸುವ ಜೀವಿತ ಯಾವುದಿದೆಯೋ ಅದು ಬಹಳ ಪ್ರಾಮುಖ್ಯ. ಅಂದರೆ ನೀವು ಹುಟ್ಟಿದ್ದೀರಿ, ಯಾವಾಗ ಎಲ್ಲಿ ಹುಟ್ಟಿದ್ದೀರಿ ಅನ್ನುವುದು ಅಪ್ರಸ್ತುತ. ಯಾವ ಸ್ಥಿತಿಯಲ್ಲಿ ಹುಟ್ಟಿದ್ದೀರಿ ಎನ್ನುವುದು ಅಪ್ರಸ್ತುತ. ಯಾರಿಗೆ ಹುಟ್ಟಿದ್ದೀರಿ ಎನ್ನುವುದು ಅಪ್ರಸ್ತುತ. ಹೇಗೆ ಹುಟ್ಟಿದ್ದೀರಿ ಎನ್ನುವುದು ಅಪ್ರಸ್ತುತ. ಆದರೆ ಸಾಯುವಾಗ ಮಾತ್ರ ನೀವು ಹೇಗೆ ಸಾಯುತ್ತೀರಿ ಎನ್ನುವುದು ಮಾತ್ರ ಬಹಳ ಅವಶ್ಯಕವಾಗಿದೆ. ಯಾಕೆಂದರೆ ಬೈಬಲ್ ಹೇಳುತ್ತದೆ, ಯೇಸು ಕ್ರಿಸ್ತನಲ್ಲಿ ನಿದ್ರೆ ಹೋದಂಥವರು ತಿರುಗಿ ಎದ್ದೇಳುತ್ತಾರೆ ಎಂದು. ಕೇವಲ ಯೇಸು ಕ್ರಿಸ್ತನಲ್ಲಿದ್ದವರು ಮಾತ್ರವೇ ಮರಣ ಹೊಂದಿದರೂ ಕೂಡ ಅವರು ತಿರುಗಿ ಎದ್ದೇಳುತ್ತಾರೆ. ಯಾಕೆ ತಿರುಗಿ ಎದ್ದೇಳುತ್ತಾರೆ ಗೊತ್ತಾ? ಯೇಸು ಹೇಳಿದ್ದಾರೆ, ನಾನು ಹೇಗೆ ಮರಣ ಹೊಂದಿ ತಿರುಗಿ ಎದ್ದು ಬಂದಿದ್ದೇನೋ ಅದೇ ಪ್ರಕಾರ ನನ್ನ ಮಕ್ಕಳು ಮರಣ ಹೊಂದಿದರೂ ಅವರನ್ನು ತಿರುಗಿ ಎಬ್ಬಿಸುತ್ತೇನೆ ಅಂದಿದ್ದಾರೆ. ಮರಣ ಹೊಂದಿ ತಿರುಗಿ ಎದ್ದು ಬಂದಾತನು ಕೇವಲ ಒಬ್ಬನೇ ಇದ್ದಾನೆ, ಆತನೇ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಆತನು ಮೊದಲೇ ಹೇಳಿದನು, ನಾನು ಮರಣ ಹೊಂದುತ್ತೇನೆ, ಮರಣ ಹೊಂದಿ 3 ದಿನದಲ್ಲಿ ತಿರುಗಿ ಎದ್ದು ಬರುತ್ತೇನೆಂದು. ಹೇಳಿದಂತೆಯೇ ತಿರುಗಿ ಎದ್ದು ಬರುತ್ತಾರೆ. ಆ ದೇವರೇ ಹೇಳ್ತಿದ್ದಾರೆ, ನನ್ನಲ್ಲಿ ನಂಬಿಕೆ ಇಡುವವನು ಮರಣ ಹೊಂದಿದರೂ ಕೂಡ ತಿರುಗಿ ಎದ್ದೇಳುತ್ತಾನೆಂದು. ನಾವು ಮರಣ ಹೊಂದಿ ತಿರುಗಿ ಎದ್ದು ಬಂದು ಪರಲೋಕಕ್ಕೆ ಹೋಗಬೇಕಾದರೆ ಒಂದೇ ಒಂದು ಮಾರ್ಗವಿದೆ, ಕರ್ತನಾದ ಯೇಸು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸುವಂಥದ್ದು. ನಿಮ್ಮಲ್ಲಿ ಎಷ್ಟು ಜನರಿಗೆ ಆಸೆ ಇದೆ? ಎಷ್ಟು ಜನರಿಗೆ ಆ ಕೋರಿಕೆ ಇದೆ? ನಾನು ಕೂಡ ಮರಣ ಹೊಂದಿದ ನಂತರ ತಿರುಗಿ ಎದ್ದೇಳಬೇಕೆನ್ನುವುದು. ಮರಣ ಹೊಂದಿದ ನಂತರ ನಾನು ತಿರುಗಿ ಎದ್ದು ಪರಲೋಕಕ್ಕೆ ಹೋಗಬೇಕು, ಮರಣ ಹೊಂದಿದ ನಂತರ ನಾನು ಪರಲೋಕದಲ್ಲಿ ಕಣ್ಣು ತೆರೆಯಬೇಕು ಎಂದು ಆಶಿಸುವಂಥವರು ನಮ್ಮಲ್ಲಿ ಎಷ್ಟು ಜನ ಇದ್ದೀರಿ? ಒಮ್ಮೆ ಕೈ ತೋರಿಸ್ತೀರಾ? ಮರಣ ಹೊಂದಿದ ನಂತರ ಪರಲೋಕದಲ್ಲಿ ಕಣ್ಣು ತೆರೆಯಲು ಆಶಿಸುತ್ತಿದ್ದೇನೆ ಅನ್ನುತ್ತಿದ್ದೀರಿ. ಹಾಗಾದರೆ ಕೇಳಿ, ಆ ರೀತಿ ಪರಲೋಕದಲ್ಲಿ ನೀವು ಕಣ್ಣು ತೆರೆಯಲು ಆಶಿಸುತ್ತಿರುವುದಾದರೆ ನಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಾದ ದೇವರೊಂದಿಗೆ ಸರಿಯಾದ ಸಂಬಂಧ ಹೊಂದಿರಬೇಕು. ಒಬ್ಬ ಮಗ ತಂದೆ ಹೇಳಿರುವ ಮಾತೇ ಕೇಳ್ತಿರ್ಲಿಲ್ಲ, ತಂದೆಗೆ ವಿಧೇಯನಾಗ್ತಿರ್ಲಿಲ್ಲ, ತಂದೆಯನ್ನು ಲೆಕ್ಕಿಸುತ್ತಿರಲಿಲ್ಲ, ತಂದೆಗೆ ಕಾಡಿಸ್ತಾ ಇದ್ದ, ಪೀಡಿಸ್ತಾ ಇದ್ದ, ಜಗಳವಾಡಿ ಮನೆಯವರೆಗೂ ಜಗಳಗಳನ್ನು ತರ್ತಿದ್ದ. ಅವನ ಮಗ ಏನಾದರೂ ಮನೆಗೆ ಬಂದ್ರೆ ತಂದೆಗೆ ವೇದನೆ, ಬಾಧೆ ಉಂಟಾಗ್ತಿತ್ತು. ಆ ಮಗ ಏನಾದರೂ ಮನೆಯಿಂದ ಹೊರಗೇನಾದ್ರೂ ಹೋದ್ರೆ ಒಂಥರ ಭಯ, ಏನ್ ಮಾಡ್ತಾನೋ, ಎಲ್ಲಿಗೆ ಹೋಗ್ತಾನೋ, ಯಾರೊಂದಿಗೆ ಜಗಳವಾಡ್ತಾನೋ, ಎಲ್ಲಿ ತಿರುಗಾಡ್ತಾನೋ ಎಂಬ ಚಿಂತೆ. ಆ ಮಗ ಏನಾದ್ರೂ ಮನೆಗೆ ಬಂದು ಸೋಫಾ ಮೇಲೆ ಕೂತ್ಕೊಂಡು ಮಲಗಿರುವುದಾದ್ರೆ ತಂದೆ ನೋಡಿ ಹೊರಟು ಹೋಗ್ತಿದ್ದ. ಯಾಕೆಂದರೆ ಎಲ್ಲಿ ತಿರುಗಾಡು ಬಂದಿದ್ದಾನೋ ಅಂದ್ಕೊಂಡು. ಅದು ಒಬ್ಬ ಮಗನ ವಿಷಯವಾದ ಸಂಗತಿ. ಅವನಿಗೆ ಮತ್ತೊಬ್ಬ ಮಗ ಇದ್ದ, ಬುದ್ಧಿವಂತನಾಗಿದ್ದ, ತಂದೆಗೆ ವಿಧೇಯನಾಗ್ತಾ ಇದ್ದ, ತಂದೆ ಹೇಳಿರುವ ಮಾತು ಕೇಳ್ತಾ ಇದ್ದ, ತುಂಟನಾಗಿರಲಿಲ್ಲ, ಚೆನ್ನಾಗಿ ಓದುತ್ತಿದ್ದ, ಬೇರೆಯವರೊಂದಿಗೆ ಯಾವ ಜಗಳವಾಡ್ತಿರ್ಲಿಲ್ಲ. ಅವನು ಹೊರಗೆ ಹೋಗ್ತಾನೆ. ಹೋಗುವಾಗ, ಡ್ಯಾಡಿ ಈ ದಿನ ಹಾಲಿಡೇ ಇರುವುದರಿಂದ ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಆಟ ಆಡಿ ಬರ್ತೇನೆ ಡ್ಯಾಡಿ ಅನ್ನುತ್ತಾನೆ. ಆಯ್ತು ಮಗನೇ, ಹೋಗಿ ಆಟ ಆಡು ಅನ್ನುತ್ತಾನೆ. ತಂದೆ ಏನೋ ಹೊರಗೆ ಹೋಗ್ತಾನೆ. ಆ ಮಗ ಏನೋ ಆಟ ಆಡಿ ಮನೆಗೆ ಬಂದು ಮನೆಯಲ್ಲಿ ಇರುವಂತಹ ಹಾಲ್ನಲ್ಲಿ ಕುರ್ಚಿ ಮೇಲೆಯೇ ಕೂತ್ಕೊಂಡು ನಿದ್ರೆ ಮಾಡ್ತಾ ಇದ್ದ. ಹೊರಗಡೆ ಹೋಗಿ ತಿರುಗಿ ಮನೆಗೆ ಬಂದಿರುವಂತಹ ತಂದೆ, ತಾನು ಪ್ರೀತಿಸಿರುವ ಆ ಮಗನು ಆ ಕುರ್ಚಿ ಮೇಲೆ ಮಲಗಿರುವುದನ್ನು ನೋಡಿ ಆ ತಂದೆ ಏನ್ ಮಾಡ್ತಾನೆ ಗೊತ್ತಾ? ತನ್ನ ಪ್ರಿಯ ಮಗನನ್ನು ಭುಜದ ಮೇಲೆ ಹೊತ್ಕೊಂಡು ಮೆಲ್ಲಗೆ ಹೊತ್ಕೊಂಡು ಹೋಗಿ ಬೆಡ್ರೂಮ್ ಒಳಗಡೆ ಮಲಗಿಸುತ್ತಾನೆ. ಮುಂಚೆ ಮಲಗಿರೋದೆಲ್ಲಿ? ಹಾಲ್ನಲ್ಲಿ. ಈಗ ನಿದ್ರೆ ಹೋದ ನಂತರ ಎದ್ದೇಳ್ತಾನೆ. ಎದ್ದು ಎಲ್ಲಿದ್ದಾನೆಂದು ಗೊತ್ತಾಗತ್ತೆ? ತಂದೆಯ ಕೋಣೆಯಲ್ಲಿದ್ದಾನೆಂದು. ಪ್ರಿಯ ಸಹೋದರ ಸಹೋದರಿಯರೇ, ನೀವು ದೇವರ ಮಾತು ಕೇಳುವವರಾಗಿರೋದಾದ್ರೆ, ದೇವರನ್ನು ಸಂತೋಷಪಡಿಸುವವರಾಗಿರೋದಾದ್ರೆ ನಿಮಗೊಂದು ಶುಭವಾರ್ತೆ ಹೇಳ್ತೇನೆ. ಒಂದಲ್ಲ ಒಂದು ದಿವಸ ನೀವು ಕುರ್ಚಿಯ ಮೇಲೆ ಕೂತ್ಕೊಂಡಿರುವಾಗಲಿ, ಇಲ್ಲವೇ ಕಾರಲ್ಲಿ ಹೋಗ್ತಿರುವಾಗಲಿ, ಬೈಕ್ ಮೇಲೆ ಹೋಗ್ತಿರುವಾಗಲಿ, ಇಲ್ಲವೇ ಹಾಸ್ಪಿಟಲ್ನಲ್ಲಾಗಲಿ, ಒಂದಲ್ಲ ಒಂದು ದಿವಸ ನೀವು
ಇದ್ದ ಸ್ಥಳದಲ್ಲಿ ಹಾಗೇ ಕಣ್ಮುಚ್ಚಬೇಕಾಗತ್ತೆ. ಆದರೆ ಶುಭವಾರ್ತೆ ಏನೆಂದರೆ, ನೀವು ಕಣ್ಣು ಮುಚ್ಚಿದ ತಕ್ಷಣವೇ ನಿಮ್ಮನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸಿದ ನನ್ನ ಯೇಸು ನಿಮ್ಮನ್ನು ಎತ್ತಿಕೊಂಡು ತನ್ನ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತಾನೆ. ಆ ಮಗು ಮಲಗಿರೋದೆಲ್ಲಿ? ಕುರ್ಚಿಯ ಮೇಲೆ. ಆದರೆ ಕಣ್ ತೆರೆದಾಗ ಅವನು ಎಲ್ಲಿದ್ದಾನೆಂದು ಗೊತ್ತಾಯ್ತು? ತಂದೆ ಬೆಡ್ರೂಮಲ್ಲಿದ್ದೇನೆಂದು ಗೊತ್ತಾಯ್ತು. ಕ್ರೈಸ್ತರಿಗೆ ಮರಣ ಎನ್ನುವಂಥದ್ದಿಲ್ಲ, ಕ್ರೈಸ್ತರಿಗೆ ನಿದ್ರೆ ಮಾತ್ರ ಇದೆ ಎಂದು ಬೈಬಲ್ ಹೇಳುತ್ತದೆ. ಅಂದರೆ ನೀವು ನಿದ್ರೆ ಹೋದಾಗ, ನೀವು ಮರಣ ಹೊಂದಿದಾಗ ಯಾವುದೋ ಒಂದು ಸ್ಥಳದಲ್ಲಿ ಮರಣ ಹೊಂದುತ್ತೀರಿ. ಆದರೆ ಶುಭವಾರ್ತೆ ಏನೆಂದರೆ, ನೀವು ಕಣ್ಣು ತೆರೆಯುವಾಗ ಮಹಾ ಅದ್ಭುತವಾದ ಪರಲೋಕದಲ್ಲಿ ನೀವು ಕಣ್ಣು ತೆರೆಯುತ್ತೀರಿ. ಯಾಕೆಂದರೆ ಪರಲೋಕವು ದೇವರು ವಾಸಿಸುವಂತಹ ಸ್ಥಳವಾಗಿದೆ, ಅದು ದೇವರ ನಿವಾಸವಾಗಿದೆ. ಈಗ ಆ ತಂದೆ ಅವನ ಪ್ರಿಯ ಮಗ ಅವನ ಮಾತು ಕೇಳ್ತಾ ಇರುವುದರಿಂದ, ಅವನಿಗೆ ವಿಧೇಯನಾಗುತ್ತಾ ಇರುವುದರಿಂದ, ಆ ಮಗ ಆಯಾಸಗೊಂಡು ನಿದ್ರೆ ಹೋದಾಗ ತಂದೆ ಏನ್ಮಾಡಿದ? ತನ್ನ ಭುಜದ ಮೇಲೆ ಹೊತ್ತುಕೊಂಡು ತನ್ನ ಬೆಡ್ರೂಮ್ ಒಳಗಡೆ, ತನ್ನ ಕೋಣೆಯೊಳಗೆ ಕರೆದೊಯ್ದ. ನಾವು ಕೂಡ ಯೇಸುವಿನ ಮಾತು ಕೇಳುವವರಾಗಿರುವುದಾದರೆ, ಯೇಸುವಿನೊಂದಿಗೆ ಒಳ್ಳೆ ಸಂಬಂಧ ಹೊಂದಿಕೊಂಡಿರುವುದಾದರೆ, ನಾವು ಕಣ್ಣು ಮುಚ್ಚಿದ ಮರುಕ್ಷಣವೇ ನಮ್ಮ ಯೇಸು ನಮಗೇನ್ ಮಾಡ್ತಾರೆ ಗೊತ್ತಾ? ನಮ್ಮನ್ನು ತನ್ನ ರಾಜ್ಯಕ್ಕೆ ಕೊಂಡೊಯ್ಯುತ್ತಾರೆ. ನೀವು ಬಡವನಾಗಿ ಕಣ್ಣು ಮುಚ್ಚಬಹುದು, ಆರ್ಥಿಕ ಸಮಸ್ಯೆದಲ್ಲಿ, ಅನಾರೋಗ್ಯ ಸಮಸ್ಯೆದಲ್ಲಿ, ಅನೇಕ ಸಮಸ್ಯೆಗಳಲ್ಲಿ ಈ ಲೋಕಯಾತ್ರೆಯನ್ನು ನೀವು ಮುಗಿಸುವವರಾಗಿರಬಹುದು. ಆದರೆ ದೊಡ್ಡ ವಿಷಯವೇನೆಂದರೆ, ಈ ಭೂಲೋಕದಲ್ಲಿ ಬಡವರಾಗಿಯೇ ಕಣ್ಮುಚ್ಚಬಹುದು, ಒಂದು ಗುಡಿಸಿಲಿನಲ್ಲಿಯೇ ಕಣ್ಮುಚ್ಚಬಹುದು, ಸಾಲದಲ್ಲಿಯೇ ಕಣ್ಮುಚ್ಚಬಹುದು, ಹಸಿವೆಯೊಂದಿಗೆ ಕಣ್ಮುಚ್ಚಬಹುದು, ಆರ್ಥಿಕ ಸಮಸ್ಯೆಗಳೊಂದಿಗೆ ಕಣ್ಣು ಮುಚ್ಚಬಹುದು, ಅನೇಕ ಸಮಸ್ಯೆಗಳ ಮಧ್ಯ ಕಣ್ಣು ಮುಚ್ಚಬಹುದು. ಆದರೆ ಕರ್ತನಾದ ಯೇಸು ನಿಮ್ಮೊಂದಿಗಿರುವುದಾದರೆ ನೀವು ಎಲ್ಲಿ ಕಣ್ಣು ತೆರೆಯುತ್ತೀರಿ ಗೊತ್ತಾ? ಕರ್ತನ ಮನೆಯಲ್ಲಿ, ಅಂದರೆ ಪರಲೋಕದಲ್ಲಿ ಕಣ್ಣು ತೆರೆಯುತ್ತೀರಿ. ಇದು ಎಂಥ ದೊಡ್ಡ ಧನ್ಯತೆಯಾಗಿದೆ ನೋಡಿ, ಎಂಥ ಭಾಗ್ಯ ನೋಡಿ. ಅದನ್ನೇ ಕೇಳ್ತಿದ್ದೇನೆ, ನಿಮ್ಮಲ್ಲಿ ಎಷ್ಟು ಜನ ಒಂದಲ್ಲ ಒಂದು ದಿನ ನಾನು ಕೂಡ ಕಣ್ಮುಚ್ಚುತ್ತೇನೆ, ನಾನಂದ್ರೆ ನಾನು ಒಬ್ಬನೇ ಅಲ್ಲ, ನಾವೆಲ್ಲರೂ ಒಂದಲ್ಲ ಒಂದು ದಿವಸ, ನೀವು, ನಾನು, ನಾವೆಲ್ಲರೂ ಒಂದಲ್ಲ ಒಂದು ದಿವಸ ಕಣ್ಮುಚ್ಚುತ್ತೇವೆ ಎನ್ನುವಂಥವರು ಒಮ್ಮೆ ಕೈ ತೋರಿಸ್ತೀರಾ? ಸೊ ನೀವೆಲ್ಲರೂ ನಂಬುತ್ತಾ ಇದ್ದೀರಿ, ಅದೇನೆಂದರೆ ಒಂದು ದಿವಸ ನಾವು ಗುಟುಕನ್ನುತ್ತೇವೆ, ಅಂದರೆ ಸಾಯುತ್ತೇವೆ ಎಂಬುದಾಗಿ. ಸ್ವಲ್ಪ ಮುಂದೆ ಹಿಂದೆ ಆಗಬಹುದು, ಆದರೆ ಎಲ್ಲರೂ ಹೊರಟು ಹೋಗ್ತೇವೆ. ಆದರೆ ಪ್ರಶ್ನೆ ಏನೆಂದರೆ, ಈ ಲೋಕದಲ್ಲಿ ಕಣ್ಣು ಮುಚ್ಚುವಾಗ ನೀವು ಪರಲೋಕದಲ್ಲಿ ಕಣ್ಣು ತೆರೆಯಲು ಸಾಧ್ಯವೋ? ದೇವರ ಮನೆಯೊಳಗೆ ನೀವು ಕಣ್ಣು ತೆರೆಯಲು ಸಾಧ್ಯವೋ? ಎಷ್ಟು ಜನ ಹೇಳಬಲ್ಲಿರಿ, ನಾನು ನನ್ನ ದೇವರ ಮನೆಯಲ್ಲಿಯೇ ಕಣ್ಣು ತೆರೆಯುತ್ತೇನೆಂದು? ಯಾಕೆಂದರೆ ಆ ನನ್ನ ದೇವರನ್ನು ನನ್ನ ತಂದೆಯಾಗಿ ಅಂಗೀಕರಿಸಿದ್ದೇನೆ, ಆತನ ಮಗನಾಗಿ ಮಗಳಾಗಿ ನಾನು ಜೀವಿಸಿದ್ದೇನೆ. ದಣಿದವನಾಗಿ ಬಳಲಿದವನಾಗಿ ನಾನು ಈ ನನ್ನ ಲೋಕಯಾತ್ರೆ ಮುಗಿಸಿದಾಗ ನನ್ನ ತಂದೆ ನನ್ನನ್ನು ತನ್ನ ಭುಜದ ಮೇಲೆ ಹೊತ್ತುಕೊಂಡು ತನ್ನ ರಾಜ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ ಎನ್ನುವಂತಹ ನಿರೀಕ್ಷೆ, ಎನ್ನುವಂತಹ ನಂಬಿಕೆ ನಮ್ಮಲ್ಲಿ ಎಷ್ಟು ಜನರಿಗಿದೆ? ಒಮ್ಮೆ ಕೈ ತೋರಿಸ್ತೀರಾ? ಎಂಥ ದೊಡ್ಡ ನಂಬಿಕೆ, ಎಂಥ ದೊಡ್ಡ ನಿರೀಕ್ಷೆ ನೋಡಿ. ಥ್ಯಾಂಕ್ ಯು ಬ್ರದರ್ಸ್ ಆ್ಯಂಡ್ ಥ್ಯಾಂಕ್ ಯು ಸಿಸ್ಟರ್ಸ್. ಹಾಗಾದರೆ ಈ ಜೀವಿತ ಪ್ರಯಾಣದಲ್ಲಿ, ಈ ಅದ್ಭುತವಾದ ಆತ್ಮಿಕ ಯಾತ್ರೆಯಲ್ಲಿ ನಾವು ಖಂಡಿತವಾಗಿ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕಾದದೇನೆಂದರೆ, ನಿಮ್ಮ ಜನ್ಮದಿನಕ್ಕಿಂತಲೂ ನಿಮ್ಮ ಮರಣದಿನ ಬಹು ಬೆಲೆಯುಳ್ಳದಾಗಿದೆ. ಕಾರ್ಯ ಆರಂಭಕ್ಕಿಂತಲೂ ಕಾರ್ಯದ ಅಂತ್ಯವೇ ಬಹಳ ಶ್ರೇಷ್ಠವಾಗಿದೆ. ಬೈಬಲ್ನಲ್ಲಿ ಅದ್ಭುತವಾಗಿ ತಮ್ಮ ಜೀವಿತವನ್ನು, ತಮ್ಮ ಆತ್ಮೀಕತೆಯನ್ನು ಪ್ರಾರಂಭಿಸಿದಂಥವರಿದ್ದಾರೆ. ಬಹಳ ಕಾಲದವರೆಗೂ ಅದ್ಭುತವಾದ ತಮ್ಮ ಆತ್ಮೀಕತೆಯನ್ನು ಮುಂದುವರಿಸುತ್ತಾರೆ. ಆದರೆ ಏನಾಗುತ್ತೋ ಗೊತ್ತಿಲ್ಲ, ಆದರೆ ಮುಕ್ತಾಯಕ್ಕೆ ಬರೋಷ್ಟೊತ್ತಿಗೆ ತಪ್ಪು ಹೆಜ್ಜೆ ಹಾಕಿದ್ರು, ಮುಕ್ತಾಯಕ್ಕೆ ಬರೋಷ್ಟೊತ್ತಿಗೆ ತಪ್ಪು ಕಾರ್ಯಗಳನ್ನು ಮಾಡಿದ್ರು, ದೇವರಿಗೆ ಅವಮಾನಗೊಳಿಸುವ ಸ್ಥಿತಿಗೆ, ಸ್ಥಾನಕ್ಕೆ ಸೇರುತ್ತಾರೆ. ಈ ದಿನ ನಾನು ಸ್ಥಿರವಾಗಿ ನಿಂತಿದ್ದೇನೆ ಎಂದು ನೀವು ಅಂದುಕೊಳ್ತಾ ಇದ್ದೀರಿ, ಆದರೆ ಬೈಬಲ್ ಹೇಳುತ್ತದೆ, ನಾನು ನಿಂತಿದ್ದೇನೆ ಎಂದು ಹೇಳುವಂಥವನು ಬೀಳಲಾರದಂತೆ ಎಚ್ಚರ ವಹಿಸಬೇಕು ಎಂದು. ಈ ದಿನ ನಾನು ಆತ್ಮಿಕನಾಗಿದ್ದೇನೆ, ಈ ದಿನ ನಾನು ಆತ್ಮನನ್ನು ಹೊಂದಿದ್ದೇನೆ, ರಕ್ಷಿಸಲ್ಪಟ್ಟಿದ್ದೇನೆ, ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೇನೆ, ಪ್ರಾರ್ಥಿಸುವವನಾಗಿದ್ದೇನೆ, ಪರಿಶುದ್ಧನಾಗಿದ್ದೇನೆ, ಪರಿಚರ್ಯದಲ್ಲಿ ಪಾಲ್ಗೊಳ್ಳುತ್ತಿದ್ದೇನೆ, ಸಾಕ್ಷಿ ಕೊಡುತ್ತಿದ್ದೇನೆ, ಸಂದೇಶಗಳನ್ನು ಕೊಡುತ್ತಿದ್ದೇನೆ ಎಂದು ಹೇಳ್ತಿರುವಂತಹ ನೀವು ದಯವಿಟ್ಟು ಗಮನಿಸಿ. ನಿಮ್ಮ ಆತ್ಮೀಕ ಜೀವಿತದಲ್ಲಿ ಕೆಲವೊಂದು ಎಚ್ಚರಗಳನ್ನು ವಹಿಸದಿದ್ದರೆ, ಕೆಲವೊಂದು ನಿಯಮ ಪಾಲಿಸದೇ ಇದ್ದರೆ ಖಂಡಿತವಾಗಿ ತಪ್ಪು ಹೆಜ್ಜೆಗಳನ್ನು ಹಾಕ್ತೀರಿ, ದಾರಿ ತಪ್ಪುತ್ತೀರಿ. ಬಹು ಜಾಗ್ರತೆಯಿಂದ ಜೀವಿಸಬೇಕು. ಅದಕ್ಕಾಗಿಯೇ ಬೈಬಲ್ ಹೇಳುತ್ತದೆ, ಆತನು ಬಂದಾಗ, ಯಜಮಾನನು ಬಂದಾಗ ಯಾವ ದಾಸನು ಎಚ್ಚರವಾಗಿರುವುದನ್ನು ಯಜಮಾನನು ನೋಡುವನು, ಆ ದಾಸನು ಧನ್ಯನು. ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಎಚ್ಚರವಾಗಿರುವಾಗಲೇ ನಾವು ಧನ್ಯರಾಗಿರುತ್ತೇವೆ. ಆತನು ಬರುವಾಗ, ಯೇಸುವಿನ ಬರೋಣ ಸಂಭವಿಸುವಾಗ ನಾವು ಎಚ್ಚರವಾಗಿರಬೇಕು. ನಾವು ಕತ್ತಲಿಗೆ ಸಂಬಂಧಪಟ್ಟವರಾಗಿರದೆ ಬೆಳಕಿಗೆ ಸಂಬಂಧಪಟ್ಟವರಾಗಿರಬೇಕು. ಪಾಪಿಷ್ಠರಾಗಿರದೆ ಪರಿಶುದ್ಧರಾಗಿ ನಾವು ಜೀವಿಸಬೇಕು. ಆತನು ಬರುವಾಗ ಮಾತ್ರ. ಅಷ್ಟೇ ಅಲ್ಲ ಪ್ರಿಯರೇ, ಕೆಲವೊಂದು ಸಾರಿ ದೇವರು ನಮ್ಮನ್ನು ಸಂಧಿಸುತ್ತಾ ಇರ್ತಾರೆ. ದಯವಿಟ್ಟು ಗಮನಿಸಿರಿ. ಯಥಾರ್ಥವಂತರನ್ನು ಬಲಪಡಿಸುವುದಕ್ಕಾಗಿ ಯೆಹೋವನ ಕಣ್ಣು ದೃಷ್ಟಿಯಂತೆ ಲೋಕವೆಲ್ಲಾ ಸಂಚರಿಸುತ್ತಾ ಇದೆಯಂತೆ. ದೇವರಿಗಿರುವ ಆಸೆ ಏನೆಂದರೆ ತನ್ನ ಮಕ್ಕಳನ್ನು ಆಶೀರ್ವದಿಸಬೇಕು.
ತನ್ನ ಮಕ್ಕಳಿಗೆ ದಿವ್ಯದಾನದಿಂದ ತುಂಬಿಸಬೇಕು. ತನ್ನ ಮಕ್ಕಳ ಅವಶ್ಯಕತೆಯೆಲ್ಲ ತೀರಿಸಬೇಕು. ತನ್ನ ಮಕ್ಕಳಿಗಿರುವಂತಹ ಅನಾರೋಗ್ಯಕ್ಕೆ ಒಂದು ಪರಿಷ್ಕಾರ ಕೊಡಬೇಕು. ಅನೇಕ ಸಮಸ್ಯೆಗಳಿಗೆ ಉತ್ತರ ಕೊಡಬೇಕು ಎಂದು ಯೋಚಿಸಿ ದೇವರು ಲೋಕದಲ್ಲೆಲ್ಲ ತನ್ನ ದೃಷ್ಟಿಯಿಟ್ಟು ಹುಡುಕುತ್ತಾ ಸಂಚರಿಸುತ್ತಿರುವಾಗ ಎಂಥವರನ್ನು ಆತನು ಹುಡುಕುತ್ತಿದ್ದಾನೆ ಗೊತ್ತಾ? ಯಥಾರ್ಥವಂತರಾಗಿ ಜೀವಿಸುವಂಥವರನ್ನು. ಸಹೋದರ ಸಹೋದರಿಯರೇ, ದೇವರು ನನ್ನನ್ನು ಬಲಪಡಿಸಬೇಕು ಎಂದು ಆಶಿಸುತ್ತಾ ಇದ್ದೀರಾ? ದೇವರು ನನ್ನನ್ನು ಆಶೀರ್ವದಿಸಬೇಕು ಎಂದು ಕೋರುತ್ತಾ ಇದ್ದೀರಾ? ದೇವರು ನನ್ನ ಕಣ್ಣೀರು ಒರೆಸಬೇಕು, ನನ್ನ ಕುಟುಂಬ ಕಟ್ಟಬೇಕು, ನನ್ನ ಮಗನನ್ನು ನನ್ನ ಮಗಳನ್ನು ದೇವರು ಪ್ರಯೋಜಕರನ್ನಾಗಿ ಮಾಡಬೇಕು, ನನ್ನ ಮನೆಯನ್ನು ದರ್ಶಿಸಬೇಕು, ನನ್ನ ವಿದ್ಯಾಭ್ಯಾಸದಲ್ಲಿ ಜಯ ಕೊಡಬೇಕು, ನನ್ನ ಹೊಲದ ಬೆಳೆಗಳು ಫಲಿಸಬೇಕು, ನನ್ನ ವ್ಯಾಪಾರವನ್ನು ದೇವರು ಆಶೀರ್ವದಿಸಬೇಕು, ನನ್ನ ಸಭೆಯನ್ನು ಸೇವೆಯನ್ನು ದೇವರು ಆಶೀರ್ವದಿಸಬೇಕು, ಅಭಿವೃದ್ಧಿಗೊಳಿಸಬೇಕು ಎಂಬ ಆಸೆ ಯಾರಿಗಿರಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಆಸೆ ಇದೆ, ದೇವರು ನನ್ನನ್ನು ಆಶೀರ್ವದಿಸಬೇಕೆಂದು. ದೇವರು ನನ್ನನ್ನು ಆಶೀರ್ವದಿಸಬೇಕು, ದೇವರು ನನ್ನನ್ನು ಹೆಚ್ಚಿಸಬೇಕು, ದೇವರು ನನ್ನನ್ನು ಉದ್ಧರಿಸಿ, ದೇವರು ನನ್ನನ್ನು ಅಭಿವೃದ್ಧಿಪಡಿಸಬೇಕೆಂಬ ಆಸೆ ಇರುತ್ತೆ. ದೇವರು ನನ್ನನ್ನು ಬಲಪಡಿಸಬೇಕು ಎಂದು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಆಸೆ ಇದೆ. ಹಾಗಾದ್ರೆ ಕೇಳಿ, ದೇವರು ನಮ್ಮನ್ನು ಬಲಪಡಿಸಬೇಕಾದ್ರೆ ಒಂದು ಕಂಡೀಷನ್ ಇದೆ. ಯಾವುದು ಆ ಕಂಡೀಷನ್ ಎಂದರೆ ಯಥಾರ್ಥವಂತರನ್ನು ಬಲಪಡಿಸುವುದಕ್ಕಾಗಿ ಯೆಹೋವನ ಕಣ್ಣುದೃಷ್ಟಿ ಲೋಕವೆಲ್ಲ ಸಂಚರಿಸುತ್ತಾ ಇದೆ. ಯಾಕೆ ದೇವರೇ ನನಗೆ ದಿವ್ಯದಾನ ಕೊಡ್ತಾ ಇಲ್ಲ? ಯಾಕೆ ದೇವರೇ ನನಗೆ ಅಭಿವೃದ್ಧಿಗೊಳಿಸುತ್ತಾ ಇಲ್ಲ? ಯಾಕೆ ದೇವರೇ ನನ್ನ ಕುಟುಂಬ ಕಟ್ಟುತ್ತಾ ಇಲ್ಲ? ಯಾಕೆ ದೇವರೇ ನನ್ನ ಅನಾರೋಗ್ಯ ವಾಸಿ ಮಾಡುತ್ತಾ ಇಲ್ಲ? ಯಾಕೆ ದೇವರೇ ಆರ್ಥಿಕವಾಗಿ ನನಗೆ ಸ್ಥಿರಗೊಳಿಸುತ್ತಾ ಇಲ್ಲ? ಯಾಕೆ ನನಗೆ ಉದ್ಯೋಗ ಕೊಡ್ತಾ ಇಲ್ಲ? ಯಾಕೆ ನನಗೆ ಗರ್ಭಫಲ ಕೊಡ್ತಾ ಇಲ್ಲ? ಯಾಕೆ ನನ್ನ ಕಷ್ಟ ತೀರಿಸುತ್ತಾ ಇಲ್ಲ? ಯಾಕೆ ನನ್ನ ಕಣ್ಣೀರು ಒರೆಸುತ್ತಾ ಇಲ್ಲ ಎಂದು ಪ್ರಶ್ನಿಸ್ತಾ ಇದ್ದೀರಿ. ಆದರೆ ದೇವರ ಉದ್ದೇಶ ಏನೆಂದು ಒಂದು ಸಾರಿ ಅರ್ಥ ಮಾಡಿಕೊಳ್ಳಿ. ಇಷ್ಟು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲವೇ? ಬೈಬಲ್ನಲ್ಲಿ ಆತನು ಹೇಳ್ತಿರುವುದೇನೆಂದರೆ ಯಥಾರ್ಥವಂತರನ್ನು ಬಲಪಡಿಸುವುದಕ್ಕಾಗಿ ಯೆಹೋವನ ಕಣ್ಣು ದೃಷ್ಟಿ ಲೋಕವೆಲ್ಲ ಸಂಚರಿಸುತ್ತಾ ಇದೆ. ಈ ದಿನ ನಿಮ್ಮ ಜೀವಿತದಲ್ಲಿ ನೀವು ಆಶಿಸಿದಂತಹ ದೇವರ ಆಶೀರ್ವಾದ ಕಾಣಲಾರದಕ್ಕೆ ಅದು ದೇವರ ತಪ್ಪಲ್ಲ, ಅದು ನಿಮ್ಮ ತಪ್ಪಾಗಿದೆ. ನಿಮ್ಮಲ್ಲಿರುವ ಪಾಪವೇ, ನಿಮ್ಮಲ್ಲಿರುವಂತಹ ಲೋಪವೇ, ಬಿಟ್ಟು ಬಿಡಲಾರದೆ ಒಪ್ಪಲಾರದೆ ಇರುವಂತಹ ಪಾಪವೇ ದೇವರು ನಿಮ್ಮನ್ನು ಬಲಪಡಿಸಲಾರದಂತೆ, ದೇವರು ನಿಮ್ಮನ್ನು ಆಶೀರ್ವದಿಸಲಾರದಂತೆ ದೇವರಿಗೆ ಆಟಂಕಪಡಿಸುತ್ತಿದೆ ಎಂಬ ವಿಷಯ ಅರ್ಥ ಮಾಡಿಕೊಳ್ಳುವುದಾದ್ರೆ ಒಳ್ಳೆಯದು. ಒಂದು ವಚನ ತೋರಿಸ್ತೇನೆ, ಗಮನ ಕೊಟ್ಟು ನೋಡಿರಿ. ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ. ಧರ್ಮೋಪದೇಶ ಕಾಂಡ 23ನೇಯ ಅಧ್ಯಾಯ 14ನೇ ವಚನ ಓದುತ್ತಿದ್ದೇನೆ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಕಾಪಾಡುವುದಕ್ಕೂ, ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಕಾಪಾಡುವುದಕ್ಕೂ. ಯಾವುದರಿಂದ ಕಾಪಾಡುವುದಕ್ಕೂ? ಕಷ್ಟದಿಂದ ಕಾಪಾಡುವುದಕ್ಕೂ. ಕೇಳ್ತಿದ್ದೀರಾ ಸಹೋದರ ಸಹೋದರಿಯರೇ? ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಕಾಪಾಡುವುದಕ್ಕಾಗಿ. ಯಾವುದರಿಂದ? ನಿಮ್ಮ ಕಷ್ಟದಿಂದ ಕಾಪಾಡುವುದಕ್ಕಾಗಿ. ಸಾಲದಿಂದಲೂ, ಆರ್ಥಿಕ ಸಮಸ್ಯೆಗಳಿಂದಲೂ, ಆರ್ಥಿಕ ತೊಂದರೆಗಳಿಂದಲೂ ಕಾಪಾಡುವುದಕ್ಕಾಗಿ. ಎಂದಿನಿಂದಲೂ ನಿಮ್ಮನ್ನು ಕಾಡಿಸಿ ಪೀಡಿಸುತ್ತಿರುವ ರೋಗದಿಂದಲೂ ಕಾಪಾಡುವುದಕ್ಕಾಗಿ. ದುರಾತ್ಮ ಶಕ್ತಿಗಳಿಂದ ನಿಮ್ಮನ್ನು ಕಾಪಾಡುವುದಕ್ಕಾಗಿ. ನಿರಾಶೆ ನಿರುತ್ಸಾಹಗಳಿಂದ ನಿಮ್ಮನ್ನು ಕಾಪಾಡುವುದಕ್ಕಾಗಿ. ಎಲ್ಲಾ ವಿಷಯಗಳಲ್ಲಿ ಸೋತು ಹೋಗಿ ಸೋಲಿನ ಪಾಲಾಗಿರುವಂತಹ ನಿಮ್ಮನ್ನು ಕಾಪಾಡುವುದಕ್ಕಾಗಿ ದೇವರು ಅಂತೆ ಸಂಚರಿಸುತ್ತಾ ಇರ್ತಾರಂತೆ. ಮುಂದೆ ಓದುತ್ತೇನೆ ನೋಡಿ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಕಾಪಾಡುವುದಕ್ಕೂ, ನಿಮ್ಮ ಶತ್ರುಗಳನ್ನು ನಿಮ್ಮ ಕೈವಶ ಮಾಡುವುದಕ್ಕೂ. ಯಾರಿಗೆ ನೀವು ಭಯಪಡುತ್ತಾ ಇದ್ದೀರೋ ಅವರನ್ನೇ ದೇವರು ನಿಮ್ಮ ಕೈವಶ ಮಾಡಬೇಕೆಂದು ಆಶಿಸುತ್ತಿದ್ದಾರೆ. ಯಾರಿಂದ ನೀವು ಸೋತು ಹೋಗ್ತೇನೆ ಅಂದುಕೊಳ್ತಾ ಇದ್ದೀರೋ ಅವರ ಮೇಲೆ ಗೆಲ್ಲಬೇಕೆಂದು ದೇವರು ಬಯಸುತ್ತಿದ್ದಾರೆ. ನೀವು ಯಾವುದಕ್ಕೆ ಭಯಪಡ್ತಾ ಇದ್ದೀರೋ, ಯಾವುದಕ್ಕೆ ಸೋತು ಹೋಗ್ತಾ ಇದ್ದೀರೋ, ಯಾವುದರಿಂದ ನೀವು ಕಟ್ಟಲ್ಪಟ್ಟು ಬಂದಿಗಳಾಗಿ ಬಂಧಿಸಲ್ಪಟ್ಟಿದ್ದೀರೋ ಅವುಗಳ ಮೇಲೆ ಜಯ ಕೊಡಬೇಕೆಂದು ದೇವರು ಆಗಾಗ್ಗೆ ನಿಮ್ಮ ಬಳಿಗೆ ಬರ್ತಾರಂತೆ. ದೇವರು ನೋಡಿ ಬೈಬಲ್ನಲ್ಲಿ ಏನಿದೆ ಎಂದು. ನಿಮ್ಮನ್ನು ಕಾಪಾಡುವುದಕ್ಕೂ, ನಿಮ್ಮ ಶತ್ರುಗಳನ್ನು ನಿಮ್ಮ ಕೈವಶ ಮಾಡುವುದಕ್ಕೂ, ನಿಮ್ಮ ಪಾಳೆಯದೊಳಗೆ ಸಂಚಾರ ಮಾಡುತ್ತಾನಲ್ಲ, ಅಂದ್ರೆ ದೇವರು ಪಾಳೆಯದೊಳಗೆ ಸಂಚರಿಸ್ತಾರಂತೆ. ದೇವರಂತೆ ನಿಮ್ಮ ಹಳ್ಳಿಗೆ ಬರ್ತಾರಂತೆ. ದೇವರಂತೆ ನಿಮ್ಮ ಪುರಕ್ಕೆ ಬರ್ತಾರಂತೆ, ನಿಮ್ಮ ಪಟ್ಟಣಕ್ಕೆ ಬರ್ತಾರಂತೆ. ನೀವು ಹಳ್ಳಿಯಲ್ಲಿ ಜೀವಿಸ್ತಿರಬಹುದು, ನೀವು ಪಟ್ಟಣದಲ್ಲಿ ಜೀವಿಸ್ತಿರಬಹುದು, ಬೇರೆ ಯಾವುದೇ ಪ್ರದೇಶದಲ್ಲಿ ಜೀವಿಸ್ತಿರಬಹುದು, ಪಾಳೆಯದಲ್ಲಿ ಜೀವಿಸುತ್ತಿರಬಹುದು, ಸಣ್ಣ ಗುಡಿಸಿಲಿನಲ್ಲಿ ಜೀವಿಸ್ತಿರಬಹುದು, ದೊಡ್ಡ ಬಂಗ್ಲೆಯಲ್ಲಿ ಜೀವಿಸುತ್ತಿರಬಹುದು. ಆದರೆ ಬೈಬಲ್ನಲ್ಲಿ ದೇವರು ಹೇಳ್ತಾರೆ, ನಾನು ನಿಮ್ಮ ಪಾಳೆಯಕ್ಕೆ ಬರ್ತೇನೆ, ನಾನು ನಿಮ್ಮ ಬೀದಿಗೆ ಬರ್ತೇನೆ, ನಾನು ನಿಮ್ಮ ಹಳ್ಳಿಗೆ ಬರ್ತೇನೆ, ನಿಮ್ಮ ಗ್ರಾಮಕ್ಕೆ ನಾನು ಬರ್ತೇನೆ ನಿಮ್ಮನ್ನು ಕಾಪಾಡುವುದಕ್ಕಾಗಿ. ನಿಮ್ಮ ಬೀದಿಗೆ ನಾನು ಬರ್ತೇನೆ, ನಿಮ್ಮ ಶತ್ರುಗಳ ಮೇಲೆ ನಿಮಗೆ ಜಯ ಕೊಡುವುದಕ್ಕಾಗಿ. ನಿಮ್ಮ ಮನೆಗೆ ನಾನು ಬರ್ತೇನೆ, ಸಂಚರಿಸುತ್ತೇನೆ. ದೇವರು ಯಾವಾಗ ಬರ್ತಾರೆಂದು ಗೊತ್ತಿಲ್ಲ, ಆದರೆ ಬರ್ತಾರೆ.
ಯಾವಾಗ ಸಂಚರಿಸುತ್ತಾರೆ ಎಂದು ಗೊತ್ತಿಲ್ಲ, ಆದರೆ ಸಂಚರಿಸುತ್ತಾರೆ. ಯಾವಾಗ ದರ್ಶಿಸುತ್ತಾರೆ ಎಂದು ಗೊತ್ತಿಲ್ಲ, ಆದರೆ ದರ್ಶಿಸುತ್ತಾರೆ. ಆತನೇ ಹೇಳ್ತಿದ್ದಾನೆ, ಪ್ರಿಯರೇ, ನಿಮ್ಮ ದೇವರಾದ ಯೆಹೋವನೆಂಬ ನಾನು ನಿಮ್ಮನ್ನು ಕಾಪಾಡುವುದಕ್ಕೂ ನಿಮ್ಮ ಶತ್ರುಗಳನ್ನು ನಿಮ್ಮ ಕೈ ವಶ ಮಾಡುವುದಕ್ಕೂ ಏನಂತೆ, ನಾನು ನಿಮ್ಮ ಪಾಳೆಯದೊಳಗೇ ಸಂಚಾರ ಮಾಡುತ್ತೇನಲ್ಲ. ಏನಂತೆ? ಸಂಚರಿಸುತ್ತಾ ಇರುವೆನು. ಅಂದರೆ ಅರ್ಥ ಗೊತ್ತಾ? ಏನೋ ಒಂದು ಸಾರಿ ಅಪರೂಪಕ್ಕೆ ಬಂದು ಮಾಯವಾಗುವ ದೇವರಲ್ಲ. ಜೀವಿತದಲ್ಲಿ ನಿಮ್ಮನ್ನು ಒಂದು ಸಾರಿ ಅಷ್ಟೇ ದರ್ಶಿಸುವ ದೇವರಲ್ಲ, ಒಂದು ಸಾರಿ ಅಷ್ಟೇ ನಿಮ್ಮನ್ನು ರಕ್ಷಿಸುವ ದೇವರಲ್ಲ. ಆದರೆ ಆತನು ಹೇಳ್ತಿದ್ದಾನೆ, ನಾನು ಬರುತ್ತಲೇ ಇರುತ್ತೇನೆಂದು. ಎಂಥ ಒಳ್ಳೆ ಮಾತು ನೋಡಿ. ನಾನು ನಿಮ್ಮ ಮನೆಯೊಳಗೆ ಸಂಚರಿಸುತ್ತಲೇ ಇರುತ್ತೇನೆ. ಸಂಚರಿಸುತ್ತಾ ಇರ್ತೇನೆ ಅಂದರೆ ಅರ್ಥವೇನು? ನಾವು ಹೇಳ್ತೇವಲ್ಲ, ಏನೀ ಮನುಷ್ಯ ಇಲ್ಲೇ ಸಂಚರಿಸುತ್ತಿದ್ದಾನೆ ಅಂದರೆ ಅರ್ಥವೇನು? ಮತ್ತೆ ಮತ್ತೆ ಬರ್ತಾನೆ. ದೇವ್ರ ಬಗ್ಗೆ ಎಂಥ ಒಳ್ಳೆ ಮಾತಿದೆ ನೋಡಿ. ನಿಮ್ಮನ್ನು ಆಶೀರ್ವದಿಸುವುದಕ್ಕಾಗಿ, ನಿಮ್ಮನ್ನು ಕಾಪಾಡುವುದಕ್ಕಾಗಿ, ನಿಮ್ಮ ಕಣ್ಣೀರು ಒರೆಸುವುದಕ್ಕಾಗಿ, ನಿಮ್ಮ ಕಷ್ಟ ತೀರಿಸುವುದಕ್ಕಾಗಿ ದೇವರಂತೆ ನಿಮ್ಮ ಮನೆಯ ಬಳಿಯಲ್ಲಿಯೇ, ನಿಮ್ಮ ಮನೆಯಲ್ಲಿಯೇ ಸಂಚರಿಸುತ್ತಾ 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 ಇರ್ತಾರಂತೆ. ಹಾಗೆ ಸಂಚರಿಸುತ್ತಾ ಇರುವಾಗ, ನಿಮ್ಮ ಮನೆಯನ್ನು ದರ್ಶಿಸುತ್ತಿರುವಾಗ ಏನಾಗುತ್ತೆ ಮುಂದೆ ಓದೋಣ ಬನ್ನಿ. ಆತನು ನಿಮ್ಮ ಪಾಳೆಯದೊಳಗೆ ಸಂಚಾರ ಮಾಡುತ್ತಾನಲ್ಲ, ಆದುದರಿಂದ ನಿಮ್ಮ ಪಾಳೆಯದಲ್ಲಿ ಅಸಹ್ಯವಾದದ್ದೇನಾದರೂ ನೋಡಿ ನಿಮ್ಮನ್ನು ಬಿಟ್ಟು ಹೋಗಲಾರದಂತೆ ನಿಮ್ಮ ಪಾಳೆಯವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು. ದೇವರು ನಿಮ್ಮಲ್ಲಿ ಸಂಚರಿಸುವಾಗ, ದೇವರು ನಿಮ್ಮ ಮನೆಗೆ ಬರುವಾಗ, ನಿಮ್ಮನ್ನು ಆಶೀರ್ವದಿಸಿ ನಿಮ್ಮ ಕಣ್ಣೀರು ಒರೆಸುವುದಕ್ಕಾಗಿ ದೇವರೇ ಇಳಿದು ಬರುವಾಗ, ನಿಮ್ಮ ಮನೆಯಲ್ಲಿ ಪಾಪ ಕಾಣಿಸಿದ್ರೆ ಹೇಗೆ? ನಿಮ್ಮ ಮನೆಯೊಳಗೆ ಜಗಳ ಕಾಣಿಸಿದ್ರೆ ಹೇಗೆ? ಗಂಡ ಹೆಂಡತಿ ಒಬ್ರಿಗೊಬ್ರು ಕೂದಲು ಹಿಡ್ಕೊಂಡು ಹೊಡೆದಾಡಿದ್ರೆ ಹೇಗೆ? ಯಾವಾಗ ನೋಡಿದ್ರು ಗಂಡ ಹೆಂಡತಿ ಮನೆಯಲ್ಲಿ ಬೈದಾಡಿಕೊಂಡ್ರೆ ಹೇಗೆ? ಯಾವಾಗ ನೋಡಿದ್ರು ಕೂಡ ಸಹೋದರ ಸಹೋದರಿಯರೇ ಟಿವಿ ನೋಡ್ತಾ, ಸೀರಿಯಲ್ ನೋಡ್ತಾ, ಸಿನಿಮಾ ನೋಡ್ತಾ, ಸೆಲ್ಫೋನ್ನಲ್ಲಿ ಹೊಲಸು ಸಿನಿಮಾ ನೋಡ್ತಾ ಕಾಣಿಸಿಕೊಳ್ಳುವುದಾದ್ರೆ ಹೇಗೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ? ತಮ್ಮ ತಂಗಿಯಂದಿರೆ, ಒಂದು ಸಾರಿ ಆಲೋಚಿಸಿರಿ. ಯವ್ವನ ಪ್ರಾಯದಲ್ಲಿರುವ ನಿಮ್ಮನ್ನು ಆಶೀರ್ವದಿಸಬೇಕೆಂದು ದೇವರು ಬಯಸ್ತಿದ್ದಾರೆ. ಯವ್ವನ ಪ್ರಾಯದಲ್ಲಿಯೇ ದೇವರು ನಿಮ್ಮನ್ನು ಬಲವಾದ ಬಾಣದೊಪಾದಿಯಲ್ಲಿ ನಿಮ್ಮನ್ನು ಆಶೀರ್ವದಿಸಬೇಕೆಂದು ದೇವರು ಆಶಿಸುತ್ತಿದ್ದಾರೆ. ಚಿಕ್ಕಂದಿನಲ್ಲಿ ನಾನು ಬಹಳ ಸಿನಿಮಾ ನೋಡ್ತಾ ಇದ್ದೆ. ವಾಲ್ ಪೋಸ್ಟರ್ಗೆ ಆ ಸಿನಿಮಾ ಅಂಟಿಸೋದೇ ತಡ. ಮಾರ್ನಿಂಗ್ ಶೋಗಾಗಿ ಹೋಗ್ತಾ ಇದ್ದೆ, ಯಾರಿಗೂ ಹೇಳಲಾರ್ದಂತೆ. ಆದರೆ ಯಾವಾಗ ಹಾಳಾಗಿ ಹೋಗಿರುವ ಪಾಪಿಷ್ಟ ಜೀವಿತ ಜೀವಿಸುತ್ತಿರುವಂತಹ ನನ್ನೊಳಗೆ ಕರ್ತನಾದ ಯೇಸು ಪ್ರವೇಶಿಸಿದರು, ಆ ವಾಲ್ ಪೋಸ್ಟರ್ ಅಂಟಿಸುವಂತಹ ಆ ಗೋಡೆ ಬಂದ್ರೆ ನನ್ನ ಕಣ್ಣಿಗೆ ಹೀಗೆ ಕೈ ಇಟ್ಕೊಳ್ತಿದ್ದೆ, ಎಲ್ಲಿ ಆ ಸಿನಿಮಾ ವಾಲ್ ಪೋಸ್ಟರ್ಸ್ ನನ್ನ ಕಣ್ಣಿಗೆ ಬೀಳ್ತವೆ ಎಂಬುದಾಗಿ. ಯೌವನ ಪ್ರಾಯದಲ್ಲಿ ಸೈತಾನನು ಎಷ್ಟೋ ಶೋಧನೆಗಳನ್ನು ತರುತ್ತಿರುವಾಗ ಪರಿಶುದ್ಧವಾಗಿ ನನ್ನ ಕಣ್ಣನ್ನು ಕಾಪಾಡಿಕೊಳ್ಳಬೇಕು ಎಂಬ ನಿಖರವಾದ ನಿರ್ಣಯ ತೆಗೆದುಕೊಂಡು ನನ್ನ ಯೌವನವನ್ನು ಕಾಪಾಡಿಕೊಳ್ಳುವವನಾಗಿದ್ದೆ. ಪ್ರಿಯ ತಮ್ಮ ತಂಗಿಯಂದೇರೆ, ಈ ದಿನ ಸೆಲ್ಫೋನ್ನಲ್ಲಿ ಏನ್ ಬೇಕಾದರೂ ನೋಡುವಂತಹ ದೌರ್ಭಾಗ್ಯ ಸ್ಥಿತಿ ಬಂದಿದೆ. ಹೊಲಸು ಸಿನಿಮಾಗಳು, ಹೊಲಸು ದೃಶ್ಯಗಳು ನೋಡುವಂಥದ್ದು. ದೇವರು ನಿಮ್ಮನ್ನು ಆಶೀರ್ವದಿಸಬೇಕು, ದಿವ್ಯದಾನಗಳಿಂದ ತುಂಬಿಸಬೇಕು, ನಿಮ್ಮ ವಿದ್ಯಾಭ್ಯಾಸ ಆಶೀರ್ವದಿಸಬೇಕು, ನಿಮ್ಮ ಭವಿಷ್ಯ ಆಶೀರ್ವದಿಸಬೇಕು, ನಿಮಗೆ ಅಂತ ಒಂದು ಸೇವೆ ಕೊಡಬೇಕು ಎಂದು ದೇವರು ಬಯಸಿದಾಗ, ನಿಮ್ಮನ್ನು ದರ್ಶಿಸುವಾಗ, ನೀವು ಹೊಲಸಾದ ಜೀವಿತ ಜೀವಿಸುತ್ತಿರುವುದಾದರೆ, ಹೊಲಸಾದ ಬದುಕುತ್ತಿರುವುದಾದರೆ, ಹೊಲಸು ಸಿನಿಮಾ ನೋಡ್ತಾ ಇರುವುದಾದರೆ ದೇವರು ಹೇಗೆ ಆಶೀರ್ವದಿಸ್ತಾರೆ ಹೇಳಿ? ನಮ್ಮಂತಹ ಸೇವಕರನ್ನು ದೇವರು ದರ್ಶಿಸುವಾಗ, ಪರಿಶುದ್ಧರಾಗಿ ಜೀವಿಸಬೇಕಾದಂತಹ, ಪರಿಶುದ್ಧವಾಗಿ ಸೇವೆ ಮಾಡಬೇಕಾದಂತಹ, ಪರಿಶುದ್ಧವಾಗಿ ಸೇವೆಯಲ್ಲಿ ಮುಂದೆ ಸಾಗಬೇಕಾದ ನಮ್ಮಂತಹ ಸೇವಕರನ್ನು ದೇವರು ಆಶೀರ್ವದಿಸುವುದಕ್ಕಾಗಿ, ಅಭಿವೃದ್ಧಿಪಡಿಸುವುದಕ್ಕಾಗಿ, ಸಭೆಯನ್ನು ಉಜ್ಜೀವಗೊಳಿಸುವುದಕ್ಕಾಗಿ, ಸಭೆಯನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಆಯಾ ಸಮಯಗಳಲ್ಲಿ ದೇವರು ಸೇವಕರನ್ನು ದರ್ಶಿಸುತ್ತಾರೆ. ಹಾಗೆ ದರ್ಶಿಸುವ ಸಮಯದಲ್ಲಿ ನಮ್ಮಂತಹ ಸೇವಕರು ಅಪವಿತ್ರವಾಗಿ ಜೀವಿಸುವುದಾದರೆ, ಅಪವಿತ್ರವಾದಂತಹ ಬದುಕುವುದಾದರೆ ಹೇಗೆ ದೇವರು ಸಭೆಯನ್ನು ಆಶೀರ್ವದಿಸ್ತಾರೆ ಹೇಳಿ? ಸೇವೆಯನ್ನು ಆಶೀರ್ವದಿಸುತ್ತಾರೆ ಹೇಳಿ? ಪ್ರಿಯ ಸಹೋದರ ಸಹೋದರಿಯರೇ, ಈ ಶ್ರೇಷ್ಠವಾದ ಪಾಠ ಮರೆಯಬೇಡಿರಿ. ಆತನು ನಿಮ್ಮನ್ನು ಬಿಡಿಸಿ ಕಾಪಾಡುವುದಕ್ಕಾಗಿ ಆಯಾ ಸಂದರ್ಭಗಳಲ್ಲಿ ಆತನು ನಿಮ್ಮ ಪಾಳೆಯದೊಳಗೆ ಸಂಚರಿಸುವನು ಎನ್ನುವುದನ್ನು ಮರೆಯಬೇಡಿ. ಹಾಗೆ ಆತನು ಸಂಚರಿಸುತ್ತಿರುವಾಗ, ಅಂದರೆ ನಿಮ್ಮನ್ನು ಆಶೀರ್ವದಿಸಿ ದಿವ್ಯದಾನಗಳನ್ನು ತುಂಬಿಸಿ ಅಭಿವೃದ್ಧಿಪಡಿಸಲು ಬಯಸುವಾಗ, ಆತನು ನಿಮ್ಮ ಮನೆ ಮುಂದೆ ಸಂಚರಿಸುತ್ತಿರುವಾಗ, ನೀವು ಪರಿಶುದ್ಧರಾಗಿ ಜೀವಿಸುವುದಾದರೆ ನಿಮ್ಮ ಮನೆಯೊಳಗೆ ಬರ್ತಾರೆ. ನೀವು ಪಾಪದಲ್ಲಿ ಜೀವಿಸುತ್ತಿರುವುದಾದರೆ ದೇವರು ಮನೆಯೊಳಗೆ ಬರೋದಿಲ್ಲ. ನೀವು ಎಷ್ಟೇ ಅದ್ಭುತವಾಗಿ ಹೊರಗಡೆ ಮನುಷ್ಯರ ಮುಂದೆ ನಟಿಸಿದರೂ ಕೂಡ ದೇವರ ಮುಂದೆ ನಟಿಸುವುದು ಸಾಧ್ಯವಿಲ್ಲವಲ್ಲ? ಒಂದು ದಿನ ನಾನು 25 ಇಯರ್ಸ್ ಬ್ಯಾಕ್ ಮನೆ ಸಂದರ್ಶನಕ್ಕಾಗಿ ಹೋಗಿದ್ದೆ. ಹಾಗೆ ಮನೆ ಸಂದರ್ಶನಕ್ಕಾಗಿ ಹೋದಾಗ ಅವರ ಮನೆ ಗೇಟ್ ತೆರೆದೆ. ಅಷ್ಟರೊಳಗೆ ಆ ಮನೆಯೊಳಗಡೆ ಇರುವವರ ಮಗನೊಬ್ಬನು ಬಂದು, ಸತೀಶಣ್ಣ ಬಂದ್ರು ಅಂದ ಕೂಡಲೇ ಮನೆಯಲ್ಲಿರುವವರೆಲ್ಲ ಬಹಳ ಸಂತೋಷಿಸಿದ್ರು ನಾನು ಬಂದಿರುವುದಕ್ಕಾಗಿ. ಅವರು ಬಾಗಲ್ ತೆರೆದಾದ ಮೇಲೆ ನಾನು ಒಳಗೆ ಹೋದ ಮೇಲೆ ನನಗೆಷ್ಟೋ ಸಂತೋಷವನಿಸಿತು. ಯಾಕೆಂದರೆ
ಬಹಳ ಚೆನ್ನಾಗಿ ಗಂಡ, ಹೆಂಡತಿ, ಮಕ್ಕಳು ಮಧ್ಯದಲ್ಲಿ ಬೈಬಲ್ ಇಟ್ಕೊಂಡಿದ್ರು, ಹಾಡಿನ ಪುಸ್ತಕ ಇಟ್ಕೊಂಡಿದ್ರು. ನೋಡ್ಲಿಕ್ಕೆ ಎಷ್ಟೋ ಅದ್ಭುತ ದೃಶ್ಯ ಇತ್ತು. ಅವರೆಲ್ಲರೂ ಚೆನ್ನಾಗಿ ಟೀಪೈ ಸುತ್ತಲೂ ಮೊಳಕಾಲೂರಿ ಚೆನ್ನಾಗಿ ಕೂತ್ಕೊಂಡಿದ್ರು. ಅವರೊಂದಿಗೆ ನಾನು ಕೂತ್ಕೊಂಡು ಹಾಡು ಹಾಡಿ ವಾಕ್ಯ ಧ್ಯಾನಿಸಿ ತಿರುಗಿ ಬರುವಾಗ ಅವರೆಲ್ಲರೂ ಕುಟುಂಬ ಸಹಿತವಾಗಿ ನನ್ನನ್ನು ಬೀಳ್ಕೊಡುಗೆ ಕೊಡುವುದಕ್ಕಾಗಿ ಗೇಟ್ವರೆಗೂ ಬಂದ್ರು. ಹಾಗೆ ಗೇಟ್ವರೆಗೂ ಬಂದಾಗ ಅವರಿಗೊಂದು ಸಲಹೆ ಕೊಟ್ಟೆ. ಅದೇನು ಗೊತ್ತಾ? ನೀವು ಎಂದೇ ಆಗಲಿ ಸಿನಿಮಾ ನೋಡುತ್ತಿರುವಾಗ, ಟಿವಿಯಲ್ಲಿ ಸಿನಿಮಾ ನೋಡುತ್ತಿರುವಾಗ ಯಾರಾದರೂ ಬಂದಿರುವ ಹಾಗೆ ಗೇಟಿನ ಶಬ್ದ ಕೇಳಿಸಿದೆ ಅಂದುಕೊಳ್ಳಿ, ಸಡನ್ ಆಗಿ ಟಿವಿ ಬಂದ್ ಮಾಡಬೇಡಿ, ಅವ್ರಿಗೆ ಗೊತ್ತಾಗ್ತದೆ ಎಂದು ಹೇಳಿ ಕಾಮಾಗಿ ಹೊರಟೋದೆ. ಅವರ ಮುಖಗಳೆಲ್ಲ ಬಾಡಿ ಹೋದ ಮುಖದಂತಾದವು. ಯಾಕೆ ಗೊತ್ತಾ? ನಾನು ಅವರ ಮನೆಗೆ ಹೋದಾಗ ಅವರು ಪ್ರಾರ್ಥನೆ ಮಾಡ್ತಿಲ್ಲ, ಸಿನಿಮಾ ನೋಡ್ತಾ ಇದ್ರು ಒಳಗಡೆ. ಹಾಗೆ ಸಿನಿಮಾ ನೋಡ್ತಾ ಇರುವಾಗ ಸಿನಿಮಾದ ಹಾಡು ಚೆನ್ನಾಗಿ ನನಗೆ ಕೇಳಿಸ್ತಾ ಇತ್ತು. ಹಾಗೆ ಚೆನ್ನಾಗಿ ಸಿನಿಮಾ ಹಾಡು ಕೇಳಿಸ್ತಿರುವಾಗ ಗೇಟ್ ಶಬ್ದ ಆದ ಕೂಡಲೇ ಅವ್ರ ಮಗ ನೋಡಿ ಸತೀಶಣ್ಣ ಬಂದ್ರು ಅಂದ ಕೂಡಲೇ ಮನೆಯೊಳಗಡೆ ಎಲ್ಲವೂ ಬದಲಾಯಿಸಿಬಿಟ್ರು. ಮನೆಯೊಳಗಿನ ವಾತಾವರಣವನ್ನೇ ಬದಲಾಯಿಸಿದ್ರು. ಎಷ್ಟರಲ್ಲಿ? 1 ಮಿನಿಟ್ 30 ಸೆಕೆಂಡ್ನಲ್ಲಿಯೇ ಎಲ್ಲವನ್ನು ಬದಲಾಯಿಸಿಬಿಟ್ಟು ಸ್ತೋತ್ರ ಸಲ್ಲಿಸುವೆ ಎಂದು ಯಾರಿಗೆ ಸ್ತೋತ್ರ ಸಲ್ಲಿಸ್ತಿದ್ರೋ ಗೊತ್ತಿಲ್ಲ. ನನಗೆ ಮೋಸ ಮಾಡಬಹುದು. ಸಹೋದರ ಸಹೋದರಿಯರೇ ಕೇಳಿರಿ, ನೀವು ಸೇವಕರಿಗೆ ಮೋಸ ಮಾಡಬಹುದು, ನಿಮ್ಮ ಸುತ್ತಲಿರುವವರಿಗೆ ಮೋಸ ಮಾಡಬಹುದು, ಆದರೆ ಮೇಲಿರುವ ದೇವರಿಗೆ ಮಾತ್ರ ಮೋಸ ಮಾಡುವುದು ಸಾಧ್ಯವಿಲ್ಲ. ನಮ್ಮಂತಹ ಸೇವಕರು ಸಭೆಗೆ ಮೋಸಗೊಳಿಸಬಹುದು, ಆದರೆ ಸೇವೆಗೆ ಕರೆದಂತಹ ಆ ದೇವರಿಗೆ ಮಾತ್ರ ಮೋಸಗೊಳಿಸಲು ಸಾಧ್ಯವೇ ಇಲ್ಲ. ಇದನ್ನು ಗುರುತಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸಹೋದರ ಕೇಳ್ತಿದ್ದೀರಾ? ಸಹೋದರಿ ಕೇಳ್ತಿದ್ದೀರಾ? ಯಾವಾಗ ಯೇಸು ನಿಮ್ಮನ್ನು ದರ್ಶಿಸುತ್ತಾರೆಂದು ಗೊತ್ತಿಲ್ಲ. ಅದು ಬೆಳಗ್ಗೆ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ರಾತ್ರಿ ಆಗಿರಬಹುದು. ಆತನು ಸಂಧಿಸುವ ಕಾಲದಲ್ಲಿ ನಿಮ್ಮ ಮನೆಯಲ್ಲಿ ಅಸಹ್ಯವಾಗಿರುವಂಥದ್ದು, ಅಪವಿತ್ರವಾದಂಥದ್ದು, ಅನ್ಯಾಯದಿಂದ ಕೂಡಿರುವಂಥದ್ದು ಯಾವುದೇ ಆಗಲಿ ಆತನಿಗೆ ಕಾಣಿಸಿಕೊಳ್ಳುವುದಾದರೆ ಆತನು ನಿಮ್ಮನ್ನು ದಿವ್ಯದಾನಗಳಿಂದ ತುಂಬಿಸಿ ಆಶೀರ್ವದಿಸಲಾರದೆ ಹೊರಟು ಹೋಗ್ತಾನೆ. ಹಾಗೆ ಎಷ್ಟು ಸಾರಿ ಆತನು ನಿಮ್ಮ ಜೀವಿತದಲ್ಲಿ ಹೊರಟು ಹೋಗಿರ್ತಾನೆ ಗೊತ್ತಾ? ಕರ್ತನೇ ನನ್ನನ್ನು ನೀನು ಆಶೀರ್ವದಿಸ್ತಾ ಇಲ್ಲ, ಕರ್ತನೇ ನನ್ನನ್ನು ನೀನು ಆಶೀರ್ವದಿಸ್ತಾ ಇಲ್ಲ, ಕರ್ತನೇ ನನಗೆ ಆಶೀರ್ವದಿಸ್ತಾ ಇಲ್ಲ, ನನ್ನ ಕಷ್ಟಗಳನ್ನು ತೀರಿಸ್ತಾ ಇಲ್ಲ, ನನ್ನ ಕಣ್ಣೀರು ಒರೆಸುತ್ತಾ ಇಲ್ಲ, ನನಗೆ ಉದ್ಯೋಗ ಕೊಡ್ತಾ ಇಲ್ಲ, ನನಗೆ ವಿವಾಹವಾಗಲು ಸಹಾಯ ಮಾಡ್ತಾ ಇಲ್ಲ, ಗರ್ಭಫಲ ಸಿಗ್ತಾ ಇಲ್ಲ ಎಂದು ಏನೇನೋ ದೇವರ ಬಳಿಗೆ ಬಂದು ಯಾಕೆ ಕೊಡ್ತಾ ಇಲ್ಲ ಎಂದು ನೀವು ಕೇಳ್ತಾ ಇದ್ದೀರಿ. ಆದರೆ ದೇವರ ಉತ್ತರ ಏನಿದೆ ಗೊತ್ತಾ? ಎಷ್ಟೋ ಸಾರಿ ನಾನು ಬಂದಿದ್ದೆ, ಎಷ್ಟೋ ಸಾರಿ ನಿಮ್ಮ ಮನೆಗೆ ಬಂದಿದ್ದೆ ನಿಮಗೆ ಮಕ್ಕಳನ್ನು ಕೊಡುವುದಕ್ಕಾಗಿ, ಎಷ್ಟೋ ಸಾರಿ ನಿಮ್ಮ ಮನೆಗೆ ಬಂದಿದ್ದೆ ನಿಮಗೊಂದು ಒಳ್ಳೆ ಉದ್ಯೋಗ ಕೊಟ್ಟು ನಿಮಗೆ ಪ್ರಮೋಷನ್ ಕೊಡಬೇಕೆಂದು, ಎಷ್ಟೋ ಸಾರಿ ನಿಮ್ಮ ಮನೆಗೆ ಬಂದಿದ್ದೆ ನಿಮ್ಮನ್ನು 2ರಷ್ಟು ಆತ್ಮನಿಂದ ತುಂಬಿಸಿ ದೊಡ್ಡ ಸಂದೇಶಕನನ್ನಾಗಿ, ಪ್ರಸಂಗಿಕನಾಗಿ, ಸುವಾರ್ತಿಕನಾಗಿ, ಸಭಾಪಾಲಕನಾಗಿ ನಿಮ್ಮನ್ನು ಮಾಡಬೇಕೆಂದು ಎಷ್ಟೋ ಸಾರಿ ನಾನು ನಿಮ್ಮ ಬಳಿಗೆ ಬಂದಿದ್ದೆ. ಆದರೆ ಬಂದ ಪ್ರತಿ ಸಾರಿ ನೀನು ಅಪವಿತ್ರಳಾಗಿ ಕಾಣಿಸಿಕೊಂಡೆ, ನೀನು ಅಪವಿತ್ರನಾಗಿ ಕಾಣಿಸಿಕೊಂಡೆ, ಮಾಡಬಾರದನ್ನು ಮಾಡುತ್ತಾ ಕಾಣಿಸಿಕೊಂಡಿದ್ದೀರಿ, ನೋಡಬಾರದನ್ನು ನೋಡ್ತಾ ಕಾಣಿಸಿಕೊಂಡಿದ್ದೀರಿ, ಇರಬಾರದ ಸ್ಥಿತಿಯಲ್ಲಿ ಕಾಣಿಸಿಕೊಂಡಿದ್ದೀರಿ. ಫಲಿತವಾಗಿ ನಾನು ನಿರಾಶೆ, ನಿರುತ್ಸಾಹದಿಂದ ಹೊರಟು ಹೋಗಬೇಕಾಯಿತು. ನನ್ನನ್ನೇ ಪ್ರಶ್ನಿಸುವುದೇನು, ಯಾಕೆ ಆಶೀರ್ವದಿಸಿಲ್ಲವೆಂದು? ನನ್ನನ್ನು ಪ್ರಶ್ನಿಸುವುದೇನು, ಯಾಕೆ ನನಗೆ ಸ್ವಸ್ಥಪಡಿಸಿಲ್ಲವೆಂದು? ನನ್ನನ್ನು ಪ್ರಶ್ನಿಸುವುದೇನು, ಯಾಕೆ ನನ್ನ ವ್ಯಾಪಾರದಲ್ಲಿ ಲಾಭ ಕೊಡ್ತಾ ಇಲ್ಲ, ವಿದ್ಯಾಭ್ಯಾಸದಲ್ಲಿ ಜಯ ಕೊಡ್ತಾ ಇಲ್ಲವೆಂದು? ಎಷ್ಟೋ ಸಾರಿ ಬಂದಿದೆ ಮಗನೇ ನಾನು ದಿವ್ಯದಾನ ಕೊಡುವುದಕ್ಕಾಗಿ, ನಿನ್ನನ್ನು ಆಶೀರ್ವದಿಸುವುದಕ್ಕಾಗಿ ಎಷ್ಟೋ ಸಾರಿ ಬಂದಿದೆ. ಆದರೆ ಬಂದ ಪ್ರತಿ ಸಾರಿ ನೀನು ತಪ್ಪು ಮಾಡುವವನಾಗಿ ಕಾಣಿಸಿಕೊಂಡೆ, ನೀನು ಪಾಪ ಮಾಡುವವನಾಗಿ ಕಾಣಿಸಿಕೊಂಡೆ, ಅಪವಿತ್ರನಾಗಿ ಕಾಣಿಸಿಕೊಂಡೆ, ಅಕ್ರಮ ಜೀವಿತ ಜೀವಿಸುತ್ತಾ ಕಾಣಿಸಿಕೊಂಡೆ, ಅನ್ಯಾಯದಲ್ಲಿ ಜೀವಿಸುತ್ತಾ ಕಾಣಿಸಿಕೊಂಡೆ. ನಾನು ಏನು ಮಾಡದೆ ಹಿಂತಿರುಗಬೇಕಾಯ್ತು. ಇದು ವಾಸ್ತವ. ಇನ್ಮೇಲೆ ಎಂದಿಗೂ ದೇವರಿಗೆ ಪ್ರಶ್ನಿಸಬೇಡಿ, ಯಾಕೆ ದೇವರೇ ನನ್ನನ್ನು ಆಶೀರ್ವದಿಸುತ್ತಾ ಇಲ್ಲವೆಂದು. ದೇವರ ಉತ್ತರ ಇರೋದಿದೆ. ನಾನು ಆಶೀರ್ವದಿಸದೇ ಇರುವುದೇನು? ನಾನು ಎಷ್ಟೋ ಸಾರಿ ಬಂದಿದೆ. ನಿಮ್ಮ ಆತ್ಮಿಕ ಜೀವಿತ ತುದಿಯವರೆಗೂ ಚೆನ್ನಾಗಿರಬೇಕಾದ್ರೆ, ಕೊನೆಯವರೆಗೂ ಚೆನ್ನಾಗಿರಬೇಕಾದ್ರೆ ಕೇಳಿ ಸಹೋದರ ಸಹೋದರಿಯರೇ, ಪ್ರತಿದಿನ ದೇವರು ನನ್ನನ್ನು ದರ್ಶಿಸುತ್ತಾರೇನೋ, ದೇವರು ದಿವ್ಯದಾನದಿಂದ ತುಂಬಿಸಲು ನನಗೆ ಭೇಟಿಯಾಗ್ತಾರೇನೋ, ಬರ್ತಾರೇನೋ ಎನ್ನುವಂತಹ ಧ್ಯಾಸ, ಎನ್ನುವಂತಹ ಆಸೆ ಉಳ್ಳವರಾಗಿ ನಾವು ಜೀವಿಸಿದರೆ ಎಷ್ಟು ಚೆನ್ನಾಗಿರುತ್ತೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನಮ್ಮ ಜನ್ಮದಿನಕ್ಕಿಂತಲೂ ನಮ್ಮ ಮರಣದಿನವೇ ಬಹಳ ಶ್ರೇಷ್ಠವಾದದ್ದಾಗಿದೆ. ಎಲ್ಲಿ ಹುಟ್ಟಿದೇವೋ, ಯಾರಿಗೆ ಹುಟ್ಟಿದೇವೋ, ಯಾವ ಸ್ಥಿತಿಯಲ್ಲಿ ಹುಟ್ಟಿದೇವೋ, ಯಾವ ರೀತಿಯಾಗಿ ಹುಟ್ಟಿದೇವೋ ಎನ್ನುವುದು ಅಪ್ರಸ್ತುತ. ಆದರೆ ನಿಮ್ಮ ಮಗುವಾಗಿ, ನಿಮ್ಮ ಮಗನಾಗಿ, ನಿಮ್ಮ ಮಗಳಾಗಿ, ಪಾಪದ ನಿಮಿತ್ತ ಕ್ಷಮಾಪಣೆ ಹೊಂದಿಕೊಂಡಿರುವ ವ್ಯಕ್ತಿಯಾಗಿ, ನಿಮ್ಮ ಮಗನಾಗಿ ಈ ಲೋಕಯಾತ್ರೆ ಮುಗಿಸದೇ ಇರುವುದಾದರೆ ಪಾತಾಳ ತಪ್ಪಿದಲ್ಲ.
ಅನೇಕ ಲಕ್ಷಾಂತರ ಜನ ಪ್ರಾರ್ಥಿಸ್ತಿದ್ದಾರೆ. ತಮ್ಮ ಜೀವಿತ ನಿಮಗೆ ಒಪ್ಪಿಸಿಕೊಡ್ತಿದ್ದಾರೆ. ಒಂದೇ ಒಂದು ನಿರೀಕ್ಷೆ ಅವರಿಗಿದೆ, ನೀನು ಬಿಡಿಸುತ್ತೀಯೆಂದು, ನೀನು ಜಯ ಕೊಡುತ್ತೀಯೆಂದು. ಈ ಲೋಕಯಾತ್ರೆ ಮುಗಿಸಿದ ನಂತರ ನೀನು ಪರಲೋಕಕ್ಕೆ ಸೇರಿಸುತ್ತೀಯೆಂಬ ಒಂದೇ ಒಂದು ನಿರೀಕ್ಷೆಯುಳ್ಳವರಾಗಿದ್ದಾರೆ. ತಮ್ಮ ಹಳೆಯ ಹೊಲಸಾದ ಜೀವಿತ ಬಿಟ್ಟು ಬಿಡುತ್ತಿದ್ದಾರೆ. ಈ ದಿನ ಮೊದಲುಗೊಂಡು ನೀವು ಯಾವತ್ತೇ ಸಂಧಿಸಿದರು, ಯಾವತ್ತೇ ದರ್ಶಿಸಿದರು, ಎಂದೇ ಆಗಲಿ ದೇವರೇ ನಮ್ಮ ಪಾಳೆಯದಲ್ಲಿ ಸಂಚರಿಸಿ ನಮ್ಮ ಮನೆಯೊಳಗೆ ಬಂದರು. ನೀವು ಆಶಿಸಿದ ಹಾಗೆ, ನೀವು ಕೋರಿಕೊಂಡ ಹಾಗೆ ನಿಮಗೆ ಸಂತೋಷವನ್ನುಂಟು ಮಾಡುವಂತಹ ಅದ್ಭುತವಾದ ಆತ್ಮಿಕತೆಯನ್ನು ಕೋರಿಕೊಳ್ಳುತ್ತಿದ್ದೇವೆ ದೇವರೇ. ನಿಮ್ಮ ಮಹಾಕೃಪೆ ಕನಿಕರ ತೋರಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.